ಈಗ ಹಾಕಿ. बोलो भारत माता की जय, बोलो भारत माता की जय, बोलो भारत माता की जय। ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಗುಳ್ಳೆ ಬೇಕು ಗುಳ್ಳೆ ಬೇಕು ಬೇಕು। ಮನೆ ಕಳೆದುಕೊಂಡಂತ ನಡಿಯೋಣ ಹಂಗೆ ಚಾಲು ಇಟ್ಟೇನಿ. ನೋಡ್ರಿ ಶಾಸಕರ ಕೈಗೊಂಬೆ ಅದಾರೆ ಇವ್ರ ಮಾತು ಕೈಬೇಡ್ರಿ ಇವ್ರು ಶಾಸಕರ ಕೈಗೊಂಬಾರ ಇವ್ರು ಅನ್ನ ಹಿಡಿದೆಲ್ಲ ಒಡ್ಲಿಗತ್ತಾರ. ಇದು ಆಳಂದ ನಗರದಲ್ಲಿ ಹಳೆ ತಹಸೀಲ್ದಿಂದ ದರ್ಗಾ ಬೇಸ್ವರೆಗೂ ರಸ್ತೆ ಅಗಲೀಕರಣ ಕಾಮಗಾರಿ ಮುನ್ಸಿಪಾಲ್ಟಿಯವರು ಕೈ ಎತ್ಕೊಂಡಿದ್ದಾರೆ. ಆದರೆ ಈ ಮುನ್ಸಿಪಾಲ್ಟಿಯವರು ಸ್ಪಷ್ಟವಾಗಿ ಎಲ್ಲರಿಗೂ ಒಂದು ನೋಟಿಸ್ ಕೊಟ್ಟು ನಿಮ್ಮದು ಇಷ್ಟು ಜಾಗ ಹೋಗ್ತದ ಅಂತಂದು ಹೇಳಿ ಅದರ ಮುಖಾಂತರ ಅವರು ಕೆಲಸ ಮಾಡಬೇಕಾಗಿತ್ತು. ಅದು ಮಾಡಲಾರ್ದೇ ಬರೀ 1970 ಹಿಂದಿನ ದಾಖಲಾತಿಗಳು ಇದ್ದರೆ ತೊಗೊಂಬರ್ರಿ, ಇಲ್ಲ ಅಂತಂದ್ರೆ ಅದು ಎಲ್ಲ ನಿಮ್ಮದು ಆಕ್ರಮ, ನಾವು ಅದು ಹೊಡಿತೀವಿ ಅಂತಂದು ಒಂದೆರಡು ಸರ್ಕಾರಿ ಜಾಗಗಳನ್ನು ಒಡೆದಂಗೆ ಮಾಡಿ ಇವ್ರಿಗೆ ಭಯ ಹಾಕಿ ಅದು ಅವರೇ ಸ್ವಯಂ ಪ್ರೇರಿತವಾಗಿ ಹೆದರಿಕೆದಿಂದ ನಾವು ಬರೆದು ಕೊಡೋಂಗೆ ಒಂದು ಇದು ತೊಗೊಲ್ಗತ್ತಾರ ಅವ್ರ ಕಡೆಯಿಂದ ಸ್ಟೇಟ್ಮೆಂಟು. ನಾವು ವಾಲಂಟ್ರಾಗಿ ನಾವು ಹೊಡ್ಕೋತೀವಿ ಅಂತಂದು, ಯಾಕಂದ್ರೆ ಪೂರ್ತಿ ಬಿಲ್ಡಿಂಗ್ ಡ್ಯಾಮೇಜ್ ಆಗಬಾರ್ದು ಅಂತ ಒಂದು ಕಾರಣಕ್ಕೆ ಇವತ್ತು ಇಲ್ಲಿ ಏನು ಮಾಲೀಕರ ಅವರೆಲ್ಲ ಬರೆದು ಕೊಡ್ಲಿಗತ್ತಾರ. ಅದಕ್ಕೆ ನಾವು ಇವ್ರಿಗೆ ಕೇಳೋದೇನು ಅಂತಂದರೆ, ಒಂದು ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ನಿಮಗೊಂದು ಬಜೆಟ್ ಬಂದಿರ್ತದೆ. ಆ ಬಜೆಟ್ದು ಒಂದು ಪ್ಲ್ಯಾನು, ಎಸ್ಟಿಮೇಟು, ಒಂದು ನಕ್ಷೆ ಇರ್ತದೆ. ಆ ನಕ್ಷೆ ಎಲ್ಲ ಸಾರ್ವಜನಿಕರಿಗೆ ಬಹಿರಂಗಪಡಿಸ್ರಿ, ಈ ಪ್ರಕಾರ ನಾವು ಮಾಡ್ಲಿಗತ್ತೀವಿ ಅಂತ ಹೇಳ್ರಿ. ಮತ್ತು ಎಷ್ಟು ಹೊಡಿತದ ಅವರಿಗೆ ಅಲ್ಲೇ ಕಟ್ಕೊಳಕ್ಕೆ, ಪುನಃ ಅವರು ಡೋರ್ ಕ್ಲೋಸ್ ಮಾಡ್ಕೊಳಕ್ಕೆ, ಶಟ್ರ್ ಹಾಕೋಲಕ್ಕೆ, ವಾಲ್ ಕಟ್ಕೊಳಕ್ಕೆ ಅವ್ರಿಗೆ ಒಂದಿಷ್ಟು ಏನಾದರೂ ದುಡ್ಡು ಕೊಡ್ರಿ. ಆಮೇಲೆ ಜಾಗದ್ದು ಏನದ ಅದಕ್ಕೂ ಪರಿಹಾರ ಕೊಡಬೇಕು, ಒಂದು ವ್ಯಾಲ್ಯೂಯೇಷನ್ ಮಾಡಿ ಅದ್ರದ್ದು ಏನು ಗೌರ್ಮೆಂಟ್ ಇದು ಬರ್ತದೆ ಅದ್ರ ಪ್ರಕಾರ ಪರಿಹಾರ ಕೊಡಬೇಕು. ಯಾಕಂದ್ರೆ BR ಪಾಟೀಲ್ ಅವರು ನಮ್ಮ ತಂದೆಯವ್ರ ಶಾಸಕರಿದ್ದಾಗ 11 ಕೋಟಿ ತಂದು ಈ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತಂದಾಗ BR ಪಾಟೀಲ್ರು ಪರಿಹಾರ ಕೊಟ್ಟು ಮಾಡಿರಿ, ಇಲ್ಲಾಂದ್ರೆ ಮಾಡಬೇಡ್ರಿ ಅಂತಂದು ಹೇಳಿದರು ಅವಾಗ. ಆದರೆ ಈಗ ಅವರೇ ಶಾಸಕರ, ಪ್ಲ್ಯಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಹರ, ಮುಖ್ಯಮಂತ್ರಿಗಳಿಗೆ ಭಾಳ ಆತ್ಮೀಯ ಗೆಳೆಯ ಅಂತ ಹೇಳ್ತಾರೆ. ಆದರೆ ಈಗ ಯಾಕೆ ಇಲ್ಲಿ ಇವರಿಗೆ ಪರಿಹಾರ ಕೊಡಲಾರ್ದೇ ಈ ಕೆಲಸ ಮಾಡ್ಲಿಕತ್ತಾರ. ಆಮ್ಯಾಗ ಅಲ್ಲಿ ಬೆಂಗಳೂರದಾಗ ಏನು ಒಂದು ಕೋಗಿಲೆ ಅಂತ ಅನ್ನೋದು ಒಂದು ಆಕ್ರಮ ವಲಸಿಗರು ಅಲ್ಲಿ ಇದ್ದರು, ಅವರಿಗೆ ತೆರವುಗೊಳಿಸುವಂಥ ಸಂದರ್ಭದಾಗ ಅಲ್ಲಿ ಕೇರಳದ ಮುಖ್ಯಮಂತ್ರಿದು ಒತ್ತಡ ಬಂದು ಮತ್ತು ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಅವರು ಒತ್ತಡ ಬಂದು ಅವರಿಗೆ ಆಕ್ರಮ ಇದ್ದವರಿಗೆ ಫ್ಲ್ಯಾಟ್ ಕೊಡ್ತಾರೆ, 5 ಲಕ್ಷ ಪರಿಹಾರ ಕೊಡ್ತಾರೆ. ಆದರೆ ಇಲ್ಲಿ ನಿಜವಾಗ್ಲೂ ಅವರು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಓನರ್ಸ್ ಇದ್ರೂ ಕೂಡ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಈ ಗಡಿ ಭಾಗದ ಜನರಿಗೆ ಯಾಕೆ ಈ ರೀತಿ ಮಲ್ತಾಯಿ ಧೋರಣೆ ಒಂದು ಅನ್ಯಾಯ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರದವರು. ಇವರಿಗೆ ಪರಿಹಾರ ಕೊಟ್ಟು ಈ ಕೆಲಸ ಮಾಡಬೇಕು ಅಂತಂದು ನಾವು ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಅಲ್ಲ, ಈ ಮುಖ್ಯ ರಸ್ತೆ 40 ಅಡಿ ಇದೆ ಅಂತ, ಅದೆಲ್ಲ ಪುರಸಭೆಗೆ ಸೇರಿದ ಜಾಗ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಪುರಸಭೆಗೆ ಸೇರಿದ್ದು ಅಂತಂದ್ರೆ ಪುರಸಭೆ ಹುಟ್ಟಿದಕ್ಕಿಂತ ಮೊದಲೇ ಅಲ್ಲಿ ಬಿಲ್ಡಿಂಗ್ಗಳಿದ್ದು, ಅವ್ರು ಹೆಂಗೆ ಹೇಳ್ತಾರೆ ಅವ್ರಿಗೆ ಸೇರಿದ್ದು ಅಂತಂದು. ಅದು ಇತ್ತು ಅಂತಂದ್ರೆ ಅವರಿಗೆ ಪ್ರೂವ್ ಮಾಡಲಿ ಡಾಕ್ಯುಮೆಂಟ್ ವೈಸ್, ಅವ್ರಿಗೆ ಹೋಗಿ ಈ ಥರ ನಿಮ್ಮದು ಡಾಕ್ಯುಮೆಂಟ್ ಇಲ್ಲ, ಅದಕ್ಕೆ ನಾವು ಇದು ಮಾಡ್ತೀವಿ ಅಂತಂದು ಆ ರೀತಿ ನೋಟಿಸ್ ಕೊಡಲಿ. ಆ ಬರ್ಡನ್ನ ಪಬ್ಲಿಕ್ ಮ್ಯಾಗೆ ಹಾಕ್ಲಿಕತ್ತಾರೆ ಇವರು. ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋ ಬರ್ಡನ್ನು ಪಬ್ಲಿಕ್ ಮ್ಯಾಗೆ ಹಾಕ್ಲಿಕತ್ತಾರೆ. ನೀವು ಒಂದು ಸರ್ಕಾರ ಸಂಸ್ಥೆಯಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿದಿಂದ ನೀವು ಅವರಿಗೆ ಫೆಸಿಲಿಟೇಟ್ ಮಾಡಿಕೊಡ್ಬೇಕು. ನಿಮ್ದು ಇಷ್ಟು ಡಾಕ್ಯುಮೆಂಟ್ಸ್ ಅವ ನಂಬಲ್ಲಿ, ನಿಮ್ದು ಇಷ್ಟು ಇಲ್ಲ, ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ. ನೀವು ಕಮ್ಯುನಿಕೇಟ್ ಮಾಡಿರಿ ಅವ್ರ ಜೊತೆ. ಕಮ್ಯುನಿಕೇಟೇ ಮಾಡೋದಿಲ್ಲ, ಏಕಾಏಕಿ ನೀವು ತೊಗೊಂಡು ಬರಬೇಕು. 1970 ಡಾಕ್ಯುಮೆಂಟು ತರಲಿಲ್ಲ ಅಂದ್ರೆ ಅದು ಆಕ್ರಮ, ನಾವು ಹೊಡಿತೀವಿ ಅಂತಂದು ಒಂದು ರೂಲಿಂಗ್ ಹೇಳಿಬಿಟ್ರೆ ಅದು ತಪ್ಪಾಗ್ತದೆ.
ಈಗ ಕೆಲವೊಬ್ಬರು ಕೋರ್ಟಿಗೂ ಹೋಗ್ಯಾರ ಅಂತ ನಾವು ಕೇಳಿವಿ. ಅದು ಏನೇನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ಇದು ಈ ರೀತಿ ಅಡಚಣೆ ಇಲ್ದೇ ಹೋಗಬೇಕು ಅಂತಂದ್ರೆ ವಿಶ್ವಾಸಕ್ಕೆ ತಗೊಂಡು ಪರಿಹಾರ ಕೊಟ್ಟು ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀವಿ. ರಜೂರಿ ಅವ್ರ ಸಂದರ್ಭದಲ್ಲಿ ರಜೂರಿ ಹೊಡೆದಿರೋ ಅದು ಕೂಡ ವೈಡ್ನಿಂಗ್ ಮಾಡಬೇಕಾದ ಸಂದರ್ಭದಲ್ಲಿ ಅವರೇ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಕೇಳ್ಬರ್ತಾ ಇದೆ. ಅವಾಗ ಕೂಡ ಶಾಸಕರು ಸಂದರ್ಭದಲ್ಲಿ ಹೌದು, ಅವಾಗ ಅಲ್ಲಿ ಅಕ್ರಮ ಇದ್ದವ್ರದ್ದೇ ಹೊಡೆದೀವಿ ನಾವು. ಯಾರು ಸಕ್ರಮ ಅವರು ಲ್ಯಾಂಡ್ ಓನರ್ಸ್ ಇದ್ದವ್ರದ್ದು ಯಾರ್ದು ಹೊಡೆದಿಲ್ಲ. ಅವ್ರಿಗೆ ಸ್ಟೇನೂ ಸಿಕ್ಕಿಲ್ಲ. ಅವಾಗ ಅವರಿಗೆ ಸಪೋಸ್ ಅವ್ರು ಲ್ಯಾಂಡ್ ಓನರ್ ಇದ್ದರು ಅಂತಂದು ಸ್ಟೇ ಸಿಕ್ತಿತ್ತು ಅವರಿಗೆ. ಅವ್ರದ್ದು ಯಾವ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಹೀಗಾಗಿ ಅಕ್ರಮ ಏನು ಮಾಡಿದರು ಅನಧಿಕೃತವಾಗಿ ಕಟ್ಟಡ ಇದ್ದು ಅಂಥವೆಲ್ಲ ಹೊಡೆದು ಅಲ್ಲಿ ವೈಡ್ನಿಂಗ್ ಮಾಡಿದ್ದದು. ಇದಕ್ಕೆ ಪರಿಹಾರ ಕೊಟ್ಟು ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.